ನಮಸ್ಕಾರ ಕರ್ನಾಟಕ, ಸಿಡಿ ಮುಸಹ್ಯ. ಕಮೆಂಟ್ ಹಾಕಿದ್ರಿ ನೀವು ಸಿಗಂದೂರಿಗೆ ಬನ್ನಿ ಅಣ್ಣ, ಸಿಗಂದೂರಿಗೆ ಬನ್ನಿ. ಸೊ ನಾನು ನಿಮಿಗೋಸ್ಕರ ಎಲ್ಲಿ ಬಂದಿದ್ದೀನಿ ನೋಡಿ, ಇಲ್ಲಿ ದ ಫೇಮಸ್ 2.6 ಕಿಲೋಮೀಟರ್ ಉದ್ದ ಇರೋ ಬ್ರಿಡ್ಜ್ ಅಲ್ಲಿ ನೋಡಿ. ಎಂಟ್ರೆನ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಓಕೆ ಅಣ್ಣ, ಸರಿ ಅಣ್ಣ, ಹೋಗ್ರಿ ಅಣ್ಣ. ನಿನ್ನೆ ಅಷ್ಟೇ ಇದು ಓಪನ್ ಆಗಿರೋದು, ಅದಕ್ಕೋಸ್ಕರ ಫುಲ್ ಡೆಕೋರೇಷನ್ ಮಾಡಿ ಹಿಂಗೆ ಇದೆ ನೋಡಿ. ಇನ್ನು ಇಲ್ಲಿ ಕೆಲಸ ಎಲ್ಲ ನಡೀತಿದೆ. ಸೊ ಅಲ್ಲಿ ನೋಡ್ಬೋದು ಬ್ಯಾರನ್ ಗೇಟ್ ಯಾವ್ದು ಆಗ್ಲಿಲ್ಲ, ಆಗ್ತಾ ಇದೆ, ಕೆಲಸ ನಡೀತಿದೆ. ಈ ನಾಯಿಗಳು ಯಾಕರು ಬಂದಿದ್ದಾವೆ, ಅಸಹ್ಯ. ಈಗ ಕನೆಕ್ಟಿವಿಟಿ ಕನೆಕ್ಟ್ ಮಾಡಿದಾರೆ ನೋಡಿ, ಗಾಡಿಗಳೆಲ್ಲ ಬಿಡ್ತಿದ್ದಾರೆ ರೋಡ್ ಮೇಲೆ. ಮುಂಚೆ ಆಕ್ಚುಲಿ ಇದು ಬೋಟ್ ಸರ್ವಿಸ್ ಇತ್ತಲ್ಲ, ಇಲ್ಲೇ ಬರುತ್ತೆ ಇದ್ರ ಕೆಳಗಡೆ. ಯು ಕ್ಯಾನ್ ಸಿ ದೇರ್, ಅಲ್ಲಿ ತೋರ್ಸ್ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಇಲ್ಲೇ ಬರುತ್ತೆ. ಜಸ್ಟ್ ಅಲ್ಲಿಂದ ಹಂಗೆ ಇಳಿದು ಹಿಂಗ್ ಹೋದ್ರೆ ಆಯ್ತು. ಅಲ್ಲಿಂದ ಆ ಕಡೆ ಕನೆಕ್ಟಿವಿಟಿ ಇತ್ತು. ಸೊ ಈಗ ಬಂದ್ಬಿಟ್ಟು ರೋಡ್ ಕನೆಕ್ಟಿವಿಟಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಈಗ. ಅಯ್ಯೋ ಮೈ ಗಾಡ್, ಆ ಕಡೆ ಹೋಗೋಣಲ್ಲೋ. ಏನ್ ಗೊತ್ತು ನಾಯಿಗಳು, ಅಸಹ್ಯ. ಹೊಸ ಬ್ರಿಡ್ಜ್ ಅಂತಾನು ನೋಡ್ತಿಲ್ಲ. ಸೊ ನಾವು ಬಂದಿರೋದು ನನ್ನ ಫ್ರೆಂಡ್ ಗಾಡಿಯಲ್ಲಿ, ದ ಲಾರ್ಡ್ ಆಲ್ಟೋ. ಹಲೋ ಮಿಸ್ಟರ್ ಬಾಯ್. ಅಂಡ್ ನನ್ನ ಜೊತೆ ಇರೋದು ಮಿಸ್ಟರ್ ಬೇಸಿಲ್. ಹಿ ಇಸ್ ಮೈ ಫ್ರೆಂಡ್ ಅಂಡ್ ಮೈ ನ್ಯೂಲಿ ಅಪಾಯಿಂಟೆಡ್ ಎಡಿಟರ್ ಅಂಡ್ ಕ್ಯಾಮರಾ ನನ್. ಓಕೆ, ಹಲೋ. ಮುಂಚೆ ಇದು ಬೋಟ್ ಸರ್ವಿಸ್ ಇದೆ ನೋಡಿ. 1 2 3 4 ಬೋಟ್ಸ್ ಇದಾವೆ ಅಟ್ ಪ್ರೆಸೆಂಟ್. ಮತ್ತೆ ಇದೆಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಯೂಸ್ ಮಾಡಿದ್ದು ವೆಹಿಕಲ್ಸ್, ಇಟಾಚಿ, JCB ಅಂಡ್ ಕ್ರೈನ್ಸ್ ಇದಾವೆ ನೋಡಿ. ಮುಂಚೆ ಅಲ್ಲಿಂದ ಇಳಿದು ಬಂದು ಅಲ್ಲಿ ವೆಯ್ಟ್ ಮಾಡಿ ಗಾಡಿ ಎಲ್ಲ ಹತ್ಕೊಂಡು ಆ ಕಡೆ ಹೋಗ್ಬೇಕಿತ್ತು. ಬಂದ್ರಲ್ಲ, ದಿಸ್ ಇಸ್ ಬಿಸ್ನೆಸ್. ಏನ್ ಜನ ಸೇರ್ತಾರ ಅಲ್ಲೊಂದು ಐಸ್ ಕ್ರೀಮ್ ಗಾಡಿ ಇರಲೇಬೇಕು. ಒಂದ್ಸತಿ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗಿ ಬರೋಣ. ಈ ಒಂದು ಬ್ರಿಡ್ಜ್ ಬಂದ್ಬಿಟ್ಟು ಆಲ್ಮೋಸ್ಟ್ 2.6 ಕಿಲೋಮೀಟರ್ ಇದೆ ಅಂತ ಯಾರೋ ಹೇಳಿದ್ರಪ್ಪ, ನನಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಇರ್ಬೋದಿಲ್ಲ ನೋಡಿ. ಜನ ಬಂದ್ಬಿಟ್ಟು ಫೋಟೋ ತೆಗಿಸ್ಕೊತಿದ್ದಾರೆ. ಹಾಯ್ ಅಣ್ಣ. ಹಲೋ. ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಫೋಟೋ ತೆಗಿಸ್ಕೊತಿದ್ದಾರೆ. ಸೊ ಬ್ರಿಡ್ಜ್ ಮೇಲೆ ನೋಡ್ಬೋದು ನೀವು, ಕಂಪ್ಲೀಟ್ ಆಗಿ ಬಾಳೆ ಎಲೆ, ಮಾವಿನ ಎಲೆ ತೋರಣ ಹಾಕಿದ್ದಾರೆ. ಅದಿನ್ನೇ ಇನಾಗ್ರೇಷನ್ ಆಗಿದೆಯಲ್ಲ, ಅಲ್ಲಿ ಈ ಒಂದು ಬ್ರಿಡ್ಜ್ ನ ಎಂಟ್ರೆನ್ಸ್ ಇಂದ ಅಲ್ಲಿ ಲಾಸ್ಟ್ ತನಕ ನಡ್ಕೊಂಡು ಹೋಗಿ ಬರೋಣ. ಇಟ್ಸ್ ಆಲ್ಮೋಸ್ಟ್ ಟೂ ಲಾಂಗ್, 2.6 ಕಿಲೋಮೀಟರ್ಸ್. ಲೆಟ್ಸ್ ಗೋ ವಾಕ್. ಓಕೆ, ನಾನು ಎಕ್ಸ್ಪ್ಲೋರ್ ದ ಬ್ರಿಡ್ಜ್ ಬಗ್ಗೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಯಾವುದೇ ಗಾಡಿ ಆ ಕಡೆ ಈ ಕಡೆ ಪಾಸ್ ಆಗಲಿ, ಎಲ್ಲರ ಕೈಲೂ ಕ್ಯಾಮರಾ ಇರುತ್ತೆ. ಅಂಡ್ ಕ್ಯಾಮರಾ ವಿಲ್ ಬಿ ರೆಕಾರ್ಡಿಂಗ್. ಓಕೆನಾ? ಕ್ಯೂರಿಯಾಸಿಟಿ ಬಿಕಾಸ್ ಎಂತ ಗೊತ್ತಾನೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ರಿಡ್ಜ್ ಇನ್ ಕರ್ನಾಟಕ ಆಗಲಿ ಇಂಡಿಯಾದಾಗ್ಲಿ ನೋಡಿ. ಎಲ್ಲರ ಕೈಯಲ್ಲೂ ಕ್ಯಾಮರಾ ಇದೆ ನೋಡಿ ಇಲ್ಲಿ. ಮತ್ತೆ ಈ ಒಂದು ಬ್ರಿಡ್ಜ್ ಅನ್ನ ಹಿಂಗ್ ಕಟ್ಟಿದಾರೆ ಅಂತ ಹೇಳಿದ್ರೆ, ಆ ಸೈಡ್ ಅಲ್ಲಿ ಬಂದ್ಬಿಟ್ಟು ವಾಕ್ ವೇ ಇದೆ, ಫುಟ್ ಪಾತ್ ಇದೆ, ಸೆಂಟ್ರಲ್ ರೋಡ್ ಇದೆ, 2 ವೇ ಅಷ್ಟೇ ಇರೋದು ಅಟ್ ಪ್ರೆಸೆಂಟ್. ಮತ್ತೆ ಈ ಕಡೆ ಈ ತರ ಫುಟ್ ಪಾತ್ ಕೊಟ್ಟಿದ್ದಾರೆ ನೋಡಿ. ಸೈಡ್ ಅಲ್ಲಿ ಈ ತರ ಬ್ಯಾರನ್ ಗೇಟ್ಸ್ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಗಾಡಿಗಳು ಈ ಕಡೆ ಬರಬಾರ್ದು, ಇಲ್ಲ ನಾವು ನಡ್ಕೊಂಡು ಹೋಗ್ತಾ ಆ ಕಡೆ ಹತ್ತಬಾರ್ದು ಅಂತ ಇಲ್ಲಿ ಡಿವೈಡರ್ ಹಾಕಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ವಾಕ್ ವೇ ಇದೆ. ಇದು ಕಂಪ್ಲೀಟ್ ಆಗಿಲ್ಲ ಆಕ್ಚುಲಿ, ಇಲ್ಲಿ ಓಪನ್ ಇಲ್ಲ, ಬಟ್ ನಾವು ಹಾರಿದೀವಿ. ಓಕೆ, ಅಂಕಲ್ ಜಿ, ಕ್ರೈನ್ ನೋಡ್ರಿ, ಅದು ಉದ್ದ ನೋಡ್ರಿ, ಬ್ರಿಡ್ಜ್ಗಿಂತ ಹೈಟ್ ಇದೆ ರೀ ಕ್ರೈನ್. ಅದು ಬಸ್ ಎಲ್ಲ ಯಾರ ಇಂಚಿ ತುಂಬ್ಕೊಂಡ್ ಬರ್ತಿದ ನೋಡ್ರಿ ಇಲ್ಲಿ. ಓ ಮೈ ಗಾಡ್. ಹೊಳೆಯಲ್ಲಿ ನೋಡಿದ್ರೆ ನೀರ್ ಕಮ್ಮಿ ಇದೆ, ಮಳೆ ಬಂದ್ರೆ ನೀರ್ ರೈಸ್ ಆಗಿಲ್ಲ. ಆಕ್ಚುಲಿ ಇನ್ನೂ ರೈಸ್ ಆಗಿದೆ, 20-40 ಅಡಿ ಇರ್ಬೋದೇನಪ್ಪ ಇನ್ನೂ ರೈಸ್ ಆಗಕ್ಕೆ. ಆಲ್ಮೋಸ್ಟ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಆಲ್ಮೋಸ್ಟ್ 1 ಕಿಲೋಮೀಟರ್ ಹತ್ರ ನಡ್ಕೊಂಡ್ ಬಂದಿದ್ದೀವಿ. ಅಲ್ಲಿ ನಿಲ್ಸಿದ್ದೀವಿ, ಎಂಟ್ರೆನ್ಸ್ ಅಲ್ಲಿ ನಿಲ್ಸಿದ್ದೀವಿ ನಮ್ಮ ಗಾಡಿನ. ಬ್ರಿಡ್ಜ್ ಹತ್ರ ಬಂದ್ವಿ. ಹತ್ರ ಬಂದಾಗ ದೈತ್ಯಾಕಾರ ಆಗ್ತಿದ್ಯಾ ಗುರು. ಇನ್ನು ಕೇಬಲ್ಸ್ ಕನೆಕ್ಟ್ ಮಾಡಕ್ಕಿದ್ಯಾ, ಮೇಲ್ಗಡೆ ಹೋಲ್ಗಳು ಇನ್ನು ಬಿಟ್ಟಿದ್ದಾರೆ. ಮ್ಯಾನ್ ಇನ್ನು ಇದೆಯಾ ಅಂತದು ಕೇಬಲ್ಸ್ ಹಾಕಕ್ಕೆ. 1 2 3 4 1 2 3 4 5 6 ಒಂದ್ ಸೈಡಿಗೆ 6 ಕೇಬಲ್ ಇದೆ. ಈ ಕಡೆ ಸೈಡಿಗೆ ಬಂದ್ಬಿಟ್ಟು 12 ಕೇಬಲ್, ಆ ಕಡೆ ಸೈಡಿಗೆ 12 ಕೇಬಲ್, 24 ಕೇಬಲ್ಸ್. ವಾವ್. ಹುಡುಗರು ಎಲ್ಲ ಇಲ್ಲಿ ಬಂದ್ಬಿಟ್ಟು ಗಾಡಿ ನಿಲ್ಲಿಸಿ ಫೋಟೋ ಶೂಟ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ವಾ, ನೋಡ್ಬೋದು ಬ್ರಿಡ್ಜ್ ಸುತ್ತ ಪೂರ್ತಿ ಒಳ್ಳೆ ಲೈಟ್ಸ್ ಹಾಕಿದ್ದಾರೆ. ದಟ್ಸ್ ಬ್ಯೂಟಿಫುಲ್ ಲೈಟ್ಸ್. ಗಾಡಿಗೂ ಕಾಣಬೇಕು, ಈ ಕಡೆ ವಾಕ್ ವೇ ನಡ್ಕೊಂಡು ಹೋಗೋ ಜನಕ್ಕೂ ಕಾಣಬೇಕು. ಆ ಥರ ಈ ಕಡೆ ಒಂದು ಪೋಲ್ ಮೇಲೆ 2 ಲೈಟ್ ಆಗಿ ಹಾಕಿದ್ದಾರೆ. ಗುಡ್. ಸೂಪರ್. ಹಂಗೆ ಫಸ್ಟ್ ಟೈಮ್ ನಾನು ವ್ಲಾಗಿಂಗ್ ಲೈಫ್ ಅನ್ನ ಸಿಗಂದೂರು ಬ್ರಿಡ್ಜ್ ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಕೆರಿಯರ್ ಹಿಯರ್. ಕೇಬಲ್ ಬ್ರಿಡ್ಜ್ ಅಂತ ಕೇಳಿದ್ದೀನಿ. ಇದುವರೆಗೂ ಈ ರೇಂಜಿಗೆ ಇಷ್ಟು ದಪ್ಪ ಕೇಬಲ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಗುರು. ಯಪ್ಪ, ಏನ್ ಗುರು, ಲೈಟ್ಸ್ ಹಾಕಿದಾರೆ ಗುರು ನೋಡಿ ಇಲ್ಲಿ. ಯು ಕ್ಯಾನ್ ಸಿ ದ ಲೈಟ್ಸ್ ದೇರ್. RGB ರಾತ್ರಿ ಬಂದ್ರೆ ಮಜಾ ಇರುತ್ತೆ, ಸಖತ್ ಇರ್ಬೋದು ನೋಡಿ. ಹೀಗೆ ಬ್ಲಾಗ್ ಮಾಡ್ತಾರೆ ನೋಡಿ ಅಲ್ಲಿ. So this is Sigandooru Bridge, the famous Sigandooru. ನೋಡ್ಬೋದಾ, ಹ್ಯೂಜ್ ಪಿಲ್ಲರ್ಸ್. ವಾವ್. ನೀವಿರೋರಾ? ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ? ಸಕ್ಕ ಜನ ಇರ್ಬೋದಾ ನಿನ್ನೆ? ಈ ಬ್ರಿಡ್ಜ್ ತಡ್ಕೊಳಕ್ಕೆ ಓಕೆ, ಸಕ್ಕದಾಗಿ ಮಾಡಿದ್ರೆ ಏನಾರಾಗ್ಲಿ ಅಲ್ವಾ? ನಿಮ್ಮೂರು ನೀವು ಆ ಕಡೆನೇ, ಈ ಕಡೆ ನಿಮ್ದು ಆ ಕಡೆ ಅಂದ್ರೆ ಬೋಟಲ್ಲಿ ಹೋಗ್ತಿರ್ಬೇಕು ನೀವು. ಸೊ ಅಂದ್ರೆ ನಿಮ್ಗೆ ಕನಸು ಈಡೇರಿತು ಅಂತ. ಸೂಪರ್. ನಿಮ್ಮ ಹೆಸರು? ಚಂದ್ರಪ್ಪ. ಸಂದೀಪ್. ಸೂಪರ್. ಇಲ್ಲಿ ಲೋಕಲ್ ಪೀಪಲ್ಸು. ಸೊ ಅವರ ಒಂದು ದೊಡ್ಡ ಕನಸಿರೋದು ಈ ಒಂದು ಬ್ರಿಡ್ಜನ್ನು ನನಸು ಮಾಡ್ಕೊಳ್ಳೋಕ್ಕೆ. ಅವರು ಆ ಒಂದು ಖುಷಿ
ನೋಡ್ಬೋದು ಅವ್ರ ಫೇಸ್ ಅಲ್ಲಿ ಒಂದು ಡಾಟ್ ಪಿಲ್ಲರ್ಸ್ ಇದೆ, ಇನ್ನು ದೈತ್ಯಾಕಾರ ಪಿಲ್ಲರ್ಸ್ ಇದೆ ಅದ್ರ ಅಡಿಯಲ್ಲಿ ನೋಡಿ. ಅದು ಯಾವ ರೇಂಜಿಗೆ ಇದೆ ನೋಡಿ. ನನ್ನ ಕೈನ ಮತ್ತೆ ಆ ಬ್ರಿಡ್ಜನ್ನು ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ, ಯಾವ ರೇಂಜಿಗಿದೆ ಗುರುದು. ಯಪ್ಪ, ಇನ್ನೂ ಕೆಲಸ ನಡೆಯೋಕ್ಕಿದೆ ಆ್ಯಕ್ಚುಲಿ. ನೋಡಿ ಇಲ್ಲಿ ಇದೆಲ್ಲ ತೆಗಿತಾರೆ, ಮೇಲ್ಗಡೆ ಇನ್ನೂ ಕೆಲಸ ನಡೀತಾ ಇದೆ. ಇನ್ನು ಪೇಂಟಿಂಗ್ ಅದು ಇದು ಫಿನಿಶಿಂಗ್ ವರ್ಕ್ ಅಂತ ಏನೇನೋ ನಡೆಯೋಕ್ಕಿದೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೆಪ್ಸ್ ಇನ್ನೂ ಇಲ್ಲೇ ಬಿಟ್ಟಿದ್ದಾರೆ. ಇದು ತೆಗಿತಾರೆ. ಓಕೆ, ನಾ ತೆಗೆದ್ಮೇಲೆ ಕಂಪ್ಲೀಟಾಗಿ ಇಲ್ಲಿ ಬಂದುಬಿಟ್ಟು ಇಂಟರ್ಲಾಕ್ ಆಗ್ತಾರೆ. ಕಂಪ್ಲೀಟಾಗಿ ಅಲ್ಲಿಂದ ಅಲ್ಲಿ ತನಕ ಇಂಟರ್ಲಾಕ್ ಆಗ್ತಾರೆ. ಡೆಡ್ ಎಂಡ್ ಟು ಡೆಡ್ ಎಂಡ್. ಫ್ಯಾಮಿಲೀಸ್ ಆರ್ ಕಮಿಂಗ್, ಟೇಕಿಂಗ್ ವಿಡಿಯೋಸ್ ಅಂಡ್ ಗೋಯಿಂಗ್. ಹತ್ರ ಮಜಾ ಅಲ್ವಾ ನೋಡಿ. ಎಲ್ಲರೂ ಬಂದವರೆ ನಿಲ್ಲಿಸ್ತಾರೆ, ಫೋಟೋ ತೆಗಿತಾರೆ, ಹೋಗ್ತಾರೆ. ಬ್ರಿಡ್ಜ್ ಇಂದು ಕೇಬಲ್ ಅಂತ ಹೇಳಿದ್ರೆ 1 2 3 4 5 ಈ ಕಡೆ 6, ಆ ಕಡೆ 6, ಅದ್ರ ಆ ಕಡೆ 6, ಟೋಟಲ್ 24 ಕೇಬಲ್ಸ್ ಇದಾವೆ. ಸೊ ಈ ಒಂದು ಕೇಬಲ್ ಇಲ್ಲಿಂದ ಸ್ಟಾರ್ಟ್ ಆಗಿ ಅದ್ರೊಳಗೆ ಹೋಗ್ಬಿಟ್ಟು ಸೇಮ್ ಕಂಟಿನ್ಯೂಟಿ ಆ ಕಡೆ ಹೋಗ್ಬಿಡುತ್ತೆ. ಸೊ ಹೆಂಗೆ ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ಎಂಜಿನಿಯರಿಂಗ್ ಮಾವ. ಈ ತರ ಪಿಲ್ಲರ್ ಬಂದ್ಬಿಟ್ಟು ಆರ್ಚ್ ಬಂದ್ಬಿಟ್ಟು 2 3 4 4 ಪಿಲ್ಲರ್ ಇದಾವೆ. ಅದೇ ತರ ಕೇಬಲ್ಸ್ ಅಷ್ಟೇ. ಅದ್ರ ಆ ಕಡೆ ಮೇಲೆ ನಾರ್ಮಲ್ ನಾವು ಎಲ್ಲ ಕಡೆ ನೋಡಿರೋ ತರ ಇರೋ ಬ್ರಿಡ್ಜಸ್ ಇದಾವೆ. ಇದರಿಂದ ಆ ಕಡೆಗೆ ಒಂದು 800 ಮೀಟರ್ ಸೇಮ್, ಅಲ್ಲಿಂದ ಆ ಕಡೆ ಒಂದು 801 ಕಿಲೋಮೀಟರ್ ಸೇಮ್ ಬ್ರಿಡ್ಜ್ ಇದೆ. ಸೆಂಟರ್ ಬಂದ್ರು ಡೀಪೆಸ್ಟ್ ಆಳವಾಗಿರೋ ಜಾಗದಲ್ಲಿ ಈ ಒಂದು ಕೇಬಲ್ ಸಸ್ಪೆನ್ಷನ್ ಬ್ರಿಡ್ಜ್ ಅನ್ನ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಪಿಲ್ಲರ್ ಸಾಕಾಗಲ್ಲ. ಸೊ ಅದಕ್ಕೆ ಹೆಂಗ್ ಮಾಡಿದಾರೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು 100 ಮೀಟರ್ಸ್ ಇಲ್ಲಾಂದ್ರೆ 150 ಮೀಟರ್ಸ್ ಗೆ ಒಂದು ಪಿಲ್ಲರ್ ಕೊಟ್ಬಿಟ್ಟು ಅಲ್ಲಿಂದ ಕಂಪ್ಲೀಟ್ ಏನ್ ಲೋಡ್ ಬರುತ್ತೆ ಇದು ಬ್ರಿಡ್ಜ್ ಇಂದು ಲೋಡ್ ಅನ್ನ ಕೇಬಲ್ ಮುಖಾಂತರ ಆ ಒಂದು ಬ್ರಿಡ್ಜ್ ಕನೆಕ್ಟ್ ಮಾಡಿ ಲೋಡ್ ಅನ್ನ ಡೆಲಿವರಿ ಟು ದ ಗ್ರೌಂಡ್. ದಿಸ್ ಇಸ್ ಜಸ್ಟ್ ಎಂಜಿನಿಯರಿಂಗ್. ಈಗ ನಾನು ನಿತ್ರ ವೆಯ್ಟ್ ಇಂದ ಹಿಡಿದು ಡೈರೆಕ್ಟ್ ಹೋಗೋದು ಆ ಒಂದು ಕೇಬಲ್ ಮೇಲೆ, ಕೇಬಲ್ ಟು ದ ಗ್ರೌಂಡ್. ಈಗ ಸೆಕೆಂಡ್ ಪಿಲ್ಲರ್ ಹತ್ರ ಇದ್ದೀನಿ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ಇನ್ನು 3rd ಇದೆ, 4th ಇದೆ. ಇನ್ನು ಆ ಕಡೆ ತನಕ ಹೋಗಿ ಬರ್ಬೇಕು. ಕಂಪ್ಲೀಟ್ಲಿ ಏನೇ ಆಗ್ಲಿ ನಡ್ಕೊಂಡೆ ನಾನು ಆ ಬ್ರಿಡ್ಜ್ ದಾಟಿನೇ ವಾಪಸ್ ಬರೋದು. ತುಂಬಾ ಜನ ಬಂದು ನಿಂತು ಫೋಟೋ ತೆಗೆಸ್ಕೊತಿದ್ದಾರೆ. ಬಂದವರು ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಿದ್ದಾರೆ. ಕೇಬಲ್ ತೊಗೊಂಡಿದ್ದಾರೆ. ಬ್ಯೂಟಿಫುಲ್ ವ್ಯೂನ. ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಇಲ್ಲಿ, ಯಾಕಂದ್ರೆ ಮಳೆ, ಅದ್ರ ಜೊತೆಗೆ ಮೋಡ, ತಣ್ಣನೆ ವಾತಾವರಣ. ಆ್ಯಕ್ಚುಲಿ ಫೋಟೋಜೆನಿಕ್ ಪ್ಲೇಸಸ್ ಇದು. ಸೊ ಫೈನಲಿ ಬಂದ್ಬಿಟ್ಟು ನಾನು 3rd ಪಿಲ್ಲರ್ ಹತ್ರ ಬರ್ತಿದ್ದೀನಿ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ. ಅಲ್ಲಿಂದ ಅಲ್ಲಿ ತನಕ ವಿ ಕ್ಯಾನ್ ಟೇಕ್ ಆಲ್ಮೋಸ್ಟ್ 100 to 150 ಕಿಲೋಮೀಟರ್ ಸ್ಪೀಡಲ್ಲಿ ನಮಗೆ ಬೇಕಾದರೆ ಸ್ಪೀಡಿಂಗ್ ಮಾಡ್ಬೋದು. ಬಟ್ ಇಲ್ಲ ಆಲ್ಮೋಸ್ಟ್ ಒಂದು 50 to 60 ಕಿಲೋಮೀಟರ್ ಅಷ್ಟೇ ಸ್ಪೀಡ್ ಲಿಮಿಟ್ ಇಟ್ಟಿರ್ತಾರೆ ಟು ದ ರಿಲಯಬಿಲಿಟಿ ಆಫ್ ದ ಬ್ರಿಡ್ಜ್. ಖುಷಿನೇ ಅಲ್ಲ ಫೋಟೋ ತೆಗೆಯೋದಂದ್ರೆ. ಓಕೆ, ಸೂಪರ್. ಥ್ಯಾಂಕ್ಸ್ ಅಣ್ಣ. ವೆರಿ ವೆಲ್ಕಮ್ ಬಾಯ್. ಹಾಗೆ ಫೋಟೋ ತಗೊಳಕ್ಕೆ ಹೇಳಿದ್ರು, ಫೋಟೋ ತಗೊಂಡಿದ್ದೀನಿ. ಜಸ್ಟ್ ಮೂವಿಂಗ್ ಫಾರ್ವರ್ಡ್. ಆ್ಯಕ್ಚುಲಿ ವೈ ಕಾಂಟ್ ಇದರಲ್ಲಿ ಎಲ್ಲ ಮುಗಿಸಿ ಕಂಪ್ಲೀಟ್ ಪೇಂಟ್ ಫೈನಲ್ ಫಿನಿಶಿಂಗ್ ವರ್ಕು ಎಲ್ಲ ಮುಗಿಸ್ಬಿಟ್ಟು ಮಾಡ್ಬೋದಿತ್ತಲ್ಲ ಓಪನಿಂಗ್. ಯಾಕೆ ಮಾಡಿದ್ರು ಮುಂಚೆನೆ? ಐ ಡೋಂಟ್ ನೋ. ಸೊ ಅಲ್ಲಿ ವರ್ಕ್ ನಡೀತಿದೆ ನೋಡಿ. ಯು ಕ್ಯಾನ್ ಸಿ ದ ಜನರೇಟರ್ಸ್ ದೇರ್. ಪುಣೆಯಿಂದ? ಪೂನಾದಲ್ಲಿರೋ ಕನ್ನಡಿಗರು. ಓಯ್ ಸರ್, ಸೂಪರ್. ಏನು ಹೆಸರು ಸರ್ ನಿಮ್ಮದು? ಕರುಣಾಕರ್. ಸೂಪರ್ ಸರ್, ಥ್ಯಾಂಕ್ ಯು, ಬಾಯ್. The main you can see the structure there. ನಾನು ಆ 3rd structure ಕಂಪ್ಲೀಟ್ಲಿ ಕ್ರಾಸ್ ಮಾಡಿದ್ದೀನಿ ಬೈ ವಾಕಿಂಗ್. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ದ 4th structure. ಇನ್ನೂ ಒಂದು ಆಲ್ಮೋಸ್ಟ್ 100 ಮೀಟರ್ಸ್ ಇದೆ. ಟೇಕ್ ಟೈಮ್ಸ್. ನಾನು ಯಾಕಂದ್ರೆ ಪೇಷನ್ಸ್ ಬೇಕು. ನಡ್ಕೊಂಡು ನಿಧಾನ ಹೋಗ್ಬೇಕು ಅಂದ್ರೆ ಓಡೋಕಲ್ಲ ಆಗಲ್ಲ. ಸಿ ಹಂಗಲ್ಲ ನನಗೆ. ಐ ಹ್ಯಾವ್ ಅನ್ ಇಶ್ಯೂ ಲೈಕ್ ಗೊತ್ತಿಲ್ಲ, ಸ್ವಲ್ಪ ಜೋರಾಗಿ ನಡೆದ್ರೆ ಇಲ್ಲಾಂದ್ರೆ ಸ್ವಲ್ಪ ಕೆಲಸ ಏನಾದ್ರು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಸ್ವೆಟ್ ಆಗುತ್ತೆ. ಏನಂತ ಗೊತ್ತಿಲ್ಲ, ಸ್ವೆಟ್ ಆಗಿಬಿಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಸೊ ಅಲ್ಲಿಂದ ನಾನು ಗಾಡಿನ ಈ ಕಡೆ ತರಿಸ್ಕೊಂಡಿದ್ದೀನಿ ಬಿಕಾಸ್ ಐ ನೀಡ್ ಟು ಟೇಕ್ ಕ್ಯಾಮರಾ ಹಿಯರ್. ಸೊ ನಾನು ಪೋರ್ಟ್ರೇಟ್ ಫೋಟೋಗ್ರಫಿ ಇಲ್ಲೂ ಮಾಡೋಣ ಅನ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನಾನು ಗಿವ್ ಅವೇ ಕೊಡ್ತಿದ್ದೀನಿ. ಐ ವಿಲ್ ಗಿವ್ ಅ ಫ್ರೀ ಡ್ರಾ ಪೀಪಲ್ ಹೂ ನೋ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಬ್ರಿಡ್ಜ್. ಫೈನಲಿ ವಿ ರೀಚ್ ದ 4ನೇ ಪಿಲ್ಲರ್ ಕ್ರಾಸ್ ಮಾಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ದೈತ್ಯಾಕಾರ ಒಂದು ಕ್ರೈನ್ ಇಟ್ಟಿದೆ ನೋಡಿ. ಅದರ ಮುಂದಗಡೆ ಇಲ್ಲೂ ಒಂದು ದೊಡ್ಡ ಕ್ರೈನ್ ನಿಲ್ಸಿದ್ದಾರೆ. ವರ್ಕ್ ನಡೀತಿದೆಯಲ್ಲ, ಎಲ್ಲ ಕ್ಲಿಯರ್ ಔಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಗಾಡಿಗಳು ನೋಡಿದ್ರೆ ಸರಾಬರ ಓಡ್ತಿದ್ದಾವೆ. ಆ್ಯಂಡ್ ವರ್ಕರ್ಸ್ ಆರ್ ರೆಸ್ಟಿಂಗ್ ಹಿಯರ್. ಎಲ್ಲರ ಕೈಯಲ್ಲೂ ಮೊಬೈಲು, ಎಲ್ಲರೂ ವಿಡಿಯೋ ತೆಗಿತಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ ಇಲ್ಲಿ ಹೋಗಿ ಎಂಟು ತೋರಿಸ್ಬೇಕು, ಅದಾದ್ಮೇಲೆ ಡಿಲೀಟ್ ಮಾಡಬೇಕು ಅಷ್ಟೇ. ಓ ಯಾರಿಗೂ ಹಿಂಗೆ ಬರ್ತಾನೆ ಅಪ್ಪೇ, ಇಲ್ಲಿ ಮುಂದೆ ಗಾಡಿ ಇದೆ, ಗೋಯಿಂಗ್ ಒನ್ ವೇ. ಹಳೆ ಗಾಡಿ ಹಿಡ್ಕೊಂಡು ಯಾವ ರೇಂಜಿಗೆ ಬರ್ತದೆ. ನಾನು ಹೇಳ್ದಂಗೆ ಕಂಪ್ಲೀಟ್ ಬ್ರಿಡ್ಜು ನಾನು ನಡ್ಕೊಂಬಂದು ಕ್ರಾಸ್ ಮಾಡಿದ್ದೀನಿ. ಸೊ ಈ ಒಂದು ಸಿಗಂದೂರು ಬ್ರಿಡ್ಜ್ ಬಗ್ಗೆ ನಿಮಗೇನು ಗೊತ್ತು ಅಂತ ನನಗೆ ಕೇಳಿದ್ರೆ, ಓಕೆ ಹಿಯರ್ ಆರ್ ದ ಡೀಟೇಲ್. ಈ ಒಂದು ಬ್ರಿಡ್ಜ್ನ ವಿಶೇಷತೆ ಏನಂತ ಹೇಳಿದ್ರೆ, ಕರ್ನಾಟಕ ಅಲ್ಲ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಇದಾಗಿದೆ. ಈ ಸೇತುವೆನ 2019ರಲ್ಲಿ 472 ಕೋಟಿ ವೆಚ್ಚದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ 2025ರಲ್ಲಿ ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸೇತುವೆ ಉದ್ದ ಅಂತ ಹೇಳಿದ್ರೆ 2400 ಮೀಟರ್ ಅಥವಾ 2.4 ಕಿಲೋಮೀಟರ್. 16 ಮೀಟರ್ ಡೆಕ್ ವೈಡ್. ಅದರಲ್ಲಿ ಯೂಸ್ ಮಾಡಕ್ಕಾಗೋದು 11 ಮೀಟರ್. ಅದರಲ್ಲಿ 2 ವೇ ರೋಡ್ ಇರುತ್ತೆ, ಜೊತೆಗೆ ರೈಟ್ ಸೈಡ್ ಗೆ ಮತ್ತೆ ಲೆಫ್ಟ್ ಸೈಡ್ ಗೆ ಫುಟ್ ಪಾತ್ ಕೂಡ ಇರುತ್ತೆ. ಈ
ಒಂದು ಬ್ರಿಡ್ಜ್ ನ ಸೆಂಟರ್ ಭಾಗದಲ್ಲಿ ನೀವು ನೋಡಬಹುದು 4 ದೈತ್ಯಾಕಾರ ವೈಲೆನ್ಸ್ ಅಲ್ಲಿ 96 ಹೈಬ್ರಿಡ್ ಕೇಬಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿರುತ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ 2 ಪಿಲ್ಲರ್ ಗಳ ನಡುವಲ್ಲಿರೋ ಅಂತರ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಎಕ್ಸ್ಟ್ರಾಡಾಸ್ಟ್ ಬ್ಯಾಲೆನ್ಸ್ ಕ್ಯಾಂಟಿಲಿವರ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿರ್ತಾರೆ. ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ಈ ತರ ಬ್ರಿಡ್ಜ್ ಅನ್ನು ಕಟ್ಟೋದ್ರಿಂದ ಬ್ರಿಡ್ಜ್ ನ ಸೌಂದರ್ಯ ಬ್ಯೂಟಿ ಜಾಸ್ತಿ ಆಗ್ತಾ ಹೋಗುತ್ತೆ. 1960ರಲ್ಲಿ ಈಗೇನ್ ನೋಡ್ತಿದೀವಿ ಲಿಂಗನಮಕ್ಕಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆದಾಗಿಂದ ಸಿಗಂದೂರು ಸುತ್ತ ನೀರು ತುಂಬಿಕೊಂಡು ಕಂಪ್ಲೀಟ್ಲಿ ಐಲ್ಯಾಂಡ್ ಆಗಿತ್ತು. ಅಲ್ಲಿನ ಜನಗಳಿಗೆ ರೋಡ್ ಕನೆಕ್ಟಿವಿಟಿ ಬ್ರೇಕ್ ಆಗಿ ಲಾಂಚ್ ಮುಖಾಂತರ ಅವರ ಒಂದು ಜೀವನ ನಡೆಸ್ತಿದ್ರು. ಸಿಗಂದೂರಿಂದ ಸಾಗರಕ್ಕೆ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ 2 ಗಂಟೆ ಆದ್ರೂ ಬೇಕಿತ್ತು. ಅದರಲ್ಲಿ 1 ಗಂಟೆ ಲಾಂಚ್ ಗೋಸ್ಕರ ವೇಟ್ ಮಾಡಿ ಟ್ರಾವೆಲ್ ಮಾಡೋ ಟೈಮೇ ಆಗ್ತಿತ್ತು. 60 ವರ್ಷ ಆದ್ಮೇಲೆ ಅಲ್ಲಿರೋ ಜನರದ್ದು ಕನಸು ನನಸಾಗಿ ಈ ಒಂದು ಸೇತುವೆ ಬಂದ ಕಾರಣ ಸಿಗಂದೂರಿಂದ ಸಾಗರಕ್ಕೆ ಕೇವಲ ಅರ್ಧ ಇಂದ 3/4 ಗಂಟೆಯಲ್ಲಿ ರೀಚ್ ಆಗ್ಬೋದು. ಗಾಡಿ ಹೋಗಿದೆ. ಇವ್ರಿಗೆ ನಿಜವಾಗ್ಲೂ ಗೊತ್ತಿಲ್ದಿರೋ ವಿಷಯ ಇಲ್ಲುಂಟು ನೋಡಿ. ಒಂದ್ ಸ್ವಲ್ಪ ಟೈಟ್ ಮಾಡ್ತೀನಿ ಫ್ರೇಮು ನೋಡ್ಕೊಂಬೇಡಿ. ಎಲ್ಲಾ ಮಟ್ಟು ಬೋಲ್ಟು ಎಲ್ಲ ಈ ಥರನೇ ಇರೋದು, ಯಾವುದು ಟೈಟ್ ಮಾಡಿಲ್ಲ. ಸುಮ್ಮನೆ ಇಟ್ಟಿ ಹೋಗಿದ್ದಾರೆ ಅಷ್ಟೇ. ಕೆಳಗೆ ಹೋಗಲ್ಲ ಅಂತ ಏನು ಗ್ಯಾರಂಟಿ? ಈ ಥರ ಈ ಬ್ರಿಡ್ಜ್ ಮಾಡಿರೋದು. ಸಿಗಂದೂರು ಹೋಗಿದ್ಯಾ? ಎಸ್. ಬ್ರಿಡ್ಜ್ ಹತ್ರ ಹೋಗಿದ್ರಾ? ಎಸ್. ಏನ್ ನೋಡಿದ್ರಿ? ಬ್ರಿಡ್ಜ್ ಇದೆಯಲ್ಲ 2 ಕಿಲೋಮೀಟರ್ ನೋಡೋಣ. ಅಣ್ಣ ಮಂಗನ್ ಡ್ಯಾಶು ನೀನು ಆಲ್ರೆಡಿ 4 ಪಿಲ್ಲರ್ ದಾಟ್ ಬಂದಾಯ್ತು. ಬ್ರಿಡ್ಜ್ ಎಂಡಿಂಗ್ ಅಲ್ಲಿ ಬಂದಿಗಾಯ್ತಲ್ಲೋ. ಏನ್ ನೋಡ್ದೆ? ಲ್ಯಾಪ್ಟಾಪ್ ನೋಡಿದೆ. ಹಾಂ ಗೂಗಲ್ ಮರೆ ಇಂಥವ್ನ ಎಲ್ಲ ನೋಡಿದ್ದೇನೆ. ನಿನ್ನಂತವ್ರು ಕಣ, ನಿನ್ನಂತವ್ರು ಇರೋದಕ್ಕೆ ಆ ಕಂಪನಿಯಲ್ಲಿ ಮಳೆ ಬೆಳೆ ಎಲ್ಲ ಆಗ್ತಿರೋದು. ಸಬ್ಸ್ಕ್ರೈಬರ್ಸ್ ಹೇಳ್ದಂಗೆ ಸಿಗಂದೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ದಿಸ್ ಇಸ್ ದ ಸ್ಮಾಲೆಸ್ಟ್ ಬ್ಲಾಗ್ ಐ ಕ್ಯಾನ್ ಡೂ ಆಫ್ ಸಿಗಂದೂರ್ ಬ್ರಿಡ್ಜ್. ಹೇಳ್ದಂಗೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ಕಿಲೋಮೀಟರ್ ಇದೆ. ಅಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ನಡ್ಕೊಂಬಂದು ಬ್ಲಾಗ್ ಮಾಡಿ ಮುಗಿಸಿದ್ದೀವಿ. ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಜಸ್ಟ್ ಸಬ್ಸ್ಕ್ರೈಬ್, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ವೆರೈಟಿ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಓಕೆನಾ, ಬಾಯ್ ಬಾಯ್.